ಧಾರವಾಡ ಲೋಕಸಭಾ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿ ಆಗಿರುವಂತಹ ವಿನಯ್ ಕುಲಕರ್ಣಿ ಅವರು ಇದೀಗ ನಮ್ಮ ಜೊತೆಗಿದ್ದಾರೆ. ಅವರು ಮತ ಚಲಾವಣೆ ಮಾಡಿಬಿಟ್ಟು ಬಂದಿದ್ದಾರೆ. ಕೇಳೋಣ ಸರ್, ಹೇಗಿದೆ ಅಂದರೆ ಕಳೆದ 17 ದಿವಸ ಕೂಡ ಕಾಲಿಗೆ ಚಕ್ರ ಕಟ್ಕೊಂಡು ತಿರುಗಿದ್ದೀರಾ, ಏನು ಅನಿಸ್ತಾ ಇದೆ, ಯಾವ ರೀತಿ? 17 ದಿನ ಯಾಕಂದ್ರೆ ಈ ಬಾರಿಗೆ ಸಿಕ್ಕಿದ್ದ ನನಗೆ 17 ದಿನ ಮಾತ್ರ. 17 ದಿನದಲ್ಲಿ ಕೂಡ ಒಳ್ಳೆ ರೆಸ್ಪಾನ್ಸ್ ಜನರಿಂದ ಇದೆ. ಜನ ಈ ವರ್ಷ ಬದಲಾವಣೆ ಬಯಸಿದ್ದಾರೆ. ಆ ಬದಲಾವಣೆ ಏನಿದೆಯಲ್ಲ ಈ ಬಾರಿಗೆ ಅದ ಒಂದು ನನಗೆ ಆಶೀರ್ವಾದ ಆಗುತ್ತೆ ಅನ್ನುವಂಥ ಮಾತನ್ನು ಕೂಡ ಹೇಳಕ್ಕೆ ಇಷ್ಟಪಡ್ತೀನಿ. ಅಂದರೆ ಸರಿ, ಮುಖ್ಯವಾಗಿ ಈ ಸಂದರ್ಭದಲ್ಲಿ ನೀವೇನಾದರೂ ಹೊಸತನ ಕಂಡುಕೊಂಡ್ರೆ ಅಂದರೆ ಒಟ್ಟಾರೆ ನಿಮ್ಮ ಪಕ್ಷದಲ್ಲಿ? 100%. ಈ ಬಾರಿಗೆ ನಮ್ಮ ಪಕ್ಷದಲ್ಲಿ ಎಲ್ಲಕ್ಕಿಂತ ವಿಶೇಷ ಅಂದ್ರೆ ಹೆಚ್ಚಿಗೆ ಎಲ್ಲರೂ ಒಕ್ಕಟ್ಟಿನಿಂದ ಕೆಲಸ ಮಾಡೋದಂಥದ್ದು, ಆಮೇಲೆ ಸ್ವಯಂ ಸ್ಫೂರ್ತಿಯಿಂದ ಕೆಲಸ ಮಾಡೋದಂಥದ್ದು ಇದಿಲ್ಲ, ಇದು ಭಾಳ ಮುಖ್ಯವಾದಂಥದ್ದು. ಯಾವತ್ತೂ ಸಹಜವಾಗಿ ಇಷ್ಟು ಒಕ್ಕಟ್ಟಿನಿಂದ ನಮ್ಮ ಪಕ್ಷದ ಕೆಲಸ ಮಾಡಿರಲಿಲ್ಲ. ಆಮೇಲೆ ಯಾವುದೂ ನಿರೀಕ್ಷೆ ಇಲ್ದಂಗೆ ಕೆಲಸ ಮಾಡ್ಯಾರ, ಅದು ಭಾಳ ಮುಖ್ಯವಾದಂಥದ್ದು. ಇವತ್ತು ಭಾಳ ಮುಖ್ಯವಾದಂಥದ್ದು. ಮುಖ್ಯವಾಗಿ ಯಾವ ಇಶ್ಯೂಗಳನ್ನು ನೀವು ಇಟ್ಕೊಂಡಿದ್ರಿ ಮತ್ತು ಯಾವ ರೀತಿ ನೀವು ಗೆಲ್ತಿ ಅಂತ ಹೇಳ್ತಾ ಇದ್ರಲ್ಲ, ಆ ವಿಶ್ವಾಸಕ್ಕೆ ಕಾರಣ ಏನು ಮತ್ತು ಏನು ಕಾರಣ? ಸರ್ ನೋಡೋಟ್ ಈಗಾಗಲೇ ಈ ಭಾಗದಲ್ಲಿ ಪ್ರಹ್ಲಾದ್ ಜೋಶಿ ಅವರು 15 ವರ್ಷದಿಂದ ನಿರಂತರವಾಗಿ ಪ್ರಹ್ಲಾದ್ ಜೋಶಿ ಅವರು ನಮ್ಮ ಸಂಸದರಾಗ್ಯಾರ. ಅವ್ರ ಕೊಡುಗೆ ಶೂನ್ಯ ಐತಿ, ಇಲ್ಲಿ ಶೂನ್ಯ, ಟೋಟಲಿ ಶೂನ್ಯ. ಇನ್ನೂ ಶಹರದಾಗ ಏನಾದ್ರು ಒಂದು ನಿಮ್ಮ ಕಾರ್ಪೊರೇಟ್ರು ಅವ್ರ ಜೊತೆ ಫೋಟೋ ಹೊಡ್ಕೊಂಡು ಪೇಪರ್ ಹಾಕೊಂತಾರೆ. ನಮ್ಮ ಗ್ರಾಮೀಣ ಪ್ರದೇಶಕ್ಕೆ ಬಂದ್ರಂತರೂ 15 ವರ್ಷದಾಗ ಇವತ್ತಿಗೂ ಎಷ್ಟೋ ಹಳ್ಳಿಗಳಿಗೆ ನೋಡಿದಂಥ ವ್ಯವಸ್ಥೆ ಐತಿ. ಅದನ್ನ ನೋಡಿದಾಗ ಜನರಲ್ಲಿ ಇದೈತಿ, ರೋಷ ಇದೆ. 15 ವರ್ಷ ಆದ್ರೂ ಒಂದ್ಸಲನೂ ನಮ್ಮ ಹಳ್ಳಿಗೆ ಬಂದಿಲ್ಲ ಅನ್ನೋಂಥ ರೋಷ ಇದೆ. ಗೆಲ್ತೀರಿ? ಎಷ್ಟು ಓಟ್? ನೋ ಡೌಟ್ ಈ ಸಲ ಎಲೆಕ್ಷನ್ ಚುನಾವಣೆ 2 ಲಕ್ಷ ಲೀಡ್ ಮುಂದೆ ಗೆಲ್ತೀನಿ ಈ ಸಲ. ಅಂದರೆ ಈ ಸರಿ ಗೆಲುವು ನಮ್ಮದೇ, 2 ಲಕ್ಷ ಓಟ್ನಿಂದ ನಾನು ಗೆಲ್ತೀನಿ ಅನ್ನೋದು ವಿನಯ್ ಕುಲಕರ್ಣಿ ಅವರ ಅಭಿಪ್ರಾಯ. ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ನರಸಿಂಹಮೂರ್ತಿ, ಪ್ಯಾಟಿ TV9 ಧಾರವಾಡ.